ಏನಮ್ಮ ಇವತ್ತು ಸ್ಪೆಷಲ್ ಹುಡುಗರಿಗೆ ಸಂಜೆ ಏನು ಮಾಡ್ತಾ ಇರೋದು? ಮೋಮೋಸ್. ಏನದು? ಮೋಮೋಸ್. ಮೋಮೋಸ್. ಏನೇನು ಹಾಕ್ತೀರಾ ಇದಕ್ಕೆ? ಹೆಂಗೆ ರೆಡಿ ಮಾಡೋದು? ಫಸ್ಟ್ ಇದು ಮೈದಾ ಕಲ್ಸ್ಕೊತಾ ಇದೀನಿ, ಚಪಾತಿ ಥರ. ಮೈದಾ ಹಿಟ್ಟು ಇದು? ಆಮೇಲೆ ಮತ್ತೆ ಕ್ಯಾರೆಟು, ಕ್ಯಾಪ್ಸಿಕಮ್, ಕೋಸು ಎಲ್ಲ ಸಣ್ಣ ಹಚ್ಬೇಕು. ಏನು ಕೋಸು ಅದು? ಎಲೆಕೋಸು. ಮತ್ತೆ ಇದು ಈರುಳ್ಳಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪೇಸ್ಟ್ ಅದು? ಅದು ತುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ಚಟ್ನಿಗೆ ಟೊಮೊಟೊ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಚಟ್ನಿ ಮಾಡಿ. ಬಾಂಡಿ ಎಣ್ಣೆ ಹಾಕಿದ್ದಾರೆ ಈಗ ಒಗ್ಗರಣೆಗೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುದ್ದಿರೋದವರು ಓಕೆ. ಅದಕ್ಕೆ ಸ್ವಲ್ಪ ಈರುಳ್ಳಿ. ಏನು ಈರುಳ್ಳಿನ? ಎಲೆಕೋಸಲ್ಲ ಅದು? ಎಲ್ಲ ಚಿಕ್ಕವರವ್ರು ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಹೆಂಗೆ ಮಾಡ್ತಾರೆ ನೋಡಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಚ್ಚಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಚ್ಚಿದೆ ಖಾರಕ್ಕೆ ಬೇಕು ಅಂದ್ರೆ ಸ್ವಲ್ಪ ಖಾರ ಬೇಕು. ಖಾರ ಪುಡಿ ಹಾಕಿದ್ರೆ ಕಲರ್ ಬರ್ಬೇಕು, ಇದು ಚೆನ್ನಾಗೈತಿ. ಇದು ರುಬ್ಬತ್ತಾ? ಚಟ್ನಿ ಇದೆ. ಒಂದು 5 ಮೆಣಸಿನ್ಕಾಯಿ, ಖಾರ ತಕ್ಕನ ಮೆಣಸಿನ್ಕಾಯಿ, ಮತ್ತು ಇದು ಟೊಮೊಟೊ ಸಿಪ್ಪೆ ತೆಗೆದು ಹಾಕ್ತೀನಿ. ಚಟ್ನಿ ಇನ್ನೂ ಕೆಲಸ ಇದೆ ಅದು. ಕೆಲಸ ಇದೆಯಾ? ಹಿಂಗೆ ತರಕಾರಿಯಾಗಿ ರುಬ್ಕೊಂಡ್ರೆ ಇದನ್ನು ಒಗ್ಗರಣೆ ಕೊಡಬೇಕು ಒಂದು. ಮತ್ತೆ ಸಪ್ರೇಟ್ ಒಗ್ಗರಣೆ ಅಷ್ಟೇ. ಕ್ಯಾಪ್ಸಿಕಮ್ ಲಾಸ್ಟ್. ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾ ಇದ್ದೀನಿ. ತರಕಾರಿ ಏನಾಯ್ತಾ ಮಾಡೋದು. ಆಮೇಲೆ ಸ್ವಲ್ಪ ಹುಳಿ ಕಡಿಮೆ ಇರಬೇಕಾ? ಸ್ವಲ್ಪ ಮಿಕ್ಬೇಕು. ಮತ್ತು ಈಗ ಸ್ವಲ್ಪ ಬೇಕೇ ಉಪ್ಪು ಹಾಕಬೇಕು. ಟೇಸ್ಟಿಗೆ ಎಷ್ಟು ಫಸ್ಟ್ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿಬಿಟ್ಟು ಬೇಸಾಡ ಸಣ್ಣ ಉರ್ಲಿ. ಸಾಸಿವೆ ಏನು ಹಾಕಂಗಿಲ್ಲ. ಎಣ್ಣೆ, ಶುಂಠಿ, ಮಸಾಲೆ ರುಬ್ಬಿರೋದು ಅಷ್ಟೇ. ಇದು ಚೆನ್ನಾಗಿ ಕುದಿಬೇಕಾ? ಕುದ್ಮೇಲೆ ಇನ್ನೆರಡು ಐಟಮ್ ಹಾಕಬೇಕು. ಅದಕ್ಕೆ ಉಪ್ಪು. ಈಗತ್ತೆಲ್ಲ ಗ್ಯಾಪಲ್ಲಿ ಇದು ಮಾಡಿದ್ದು. ಇದು ಪಲ್ಯ ಆಗಿದೆ ನೋಡಿ, ನೀರು ಬಿಟ್ಕೊಂಡಿಲ್ಲ, ಗಟ್ಟಿನೇ ಇದೆ. ಸಾಕು, ನೀರು ಬಿಟ್ಕೋಬೇಕಲ್ವ? ಇಲ್ಲ, ಅದು ನೀಟಾಗಿ ತೊಳೆದ್ಬಿಟ್ಟೆಲ್ಲ ಇದು ಮಾಡಿದ್ದೆ, ಹಾಗಾಗಿ ನೀರು ಬಿಟ್ಕೊಂಡಿಲ್ಲ ನೋಡಿ, ಉದುರಾಗಿದೆ. ಇದು ಬೆಂದಿದೆ. ಈಗ ಏನು ಮಾಡಬೇಕು ಅಂದರೆ ನಮಗೆ ಎಷ್ಟು ಬೇಕಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಇಷ್ಟೇ. ಉಪ್ಪು ಕರೆಕ್ಟಾಗಿದೆ ಅಂದರೆ, ಉಪ್ಪು ಕಮ್ಮಿ ಇತ್ತಂದ್ರೆ ಉಪ್ಪು ಹಾಕಬೇಕು, ಇಲ್ಲಾಂದರೆ ಕರೆಕ್ಟಾಗಿದೆ ಅಂದರೆ ಇಷ್ಟೇ. ಇದು ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಬೇಕಾದರೆ ಪನ್ನೀರ್ ಹಾಕೋಬೋದು. ತುರಿದು ಪನ್ನೀರ್ ಮೋಮೋಸ್ ಆಗುತ್ತೆ. ಇದು ವೆಜಿಟೇಬಲ್ಸ್, ಮಕ್ಕಳು ಒಳ್ಳೇದು ಅಂತ ವೆಜಿಟೇಬಲ್ಸ್ ಮಾಡಿದ್ರು. ಇದು ಆರ್ಕೋಬೇಕು. ನೀರು ಹಾಕಿ ಕೈ ಕೆಟ್ಟಿನಿ. ಮಾಮೂಲಿ ಇಡ್ಲಿ ಪಾತ್ರೆ ಇಟ್ಟಿಲ್ಲ ಹಂಗೆ. ಈಗ ಚಪಾತಿ ಹಾಕೊಳ್ಳಿ. ಚಪಾತಿ ಕಳ್ಸ್ಕೊಂಡಿದ್ವಲ್ಲ ಅದನ್ನು ಮಾಡೋಕ್ಕೆ ಇದರಲ್ಲಿ ಯಾವ ಶೇಪ್ ಆದರೂ ಮಾಡ್ಕೊಳ್ಬೋದು. ನಾವು ಅಪರೂಪ ಮಾಡೋದ್ರಿಂದ ಕೆಲವೊಂದು ಶೇಪ್ಗಳು ಬರಲ್ಲ. ನಾನು ಹಂಗಾಗಿ ಮೋದಕ ಥರ ಮಾಡ್ತೀನಿ. ಇಷ್ಟ ಆಗ್ಬೇಕಷ್ಟೇ. ನೀರು ಕೊದಿತಾ ಇದೆ. ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೀನಿ. ಯಾಕೆ ಮೋಮೋಸ್ ಅಂಟ್ಕೋಬಾರ್ದು ಅಂತ. ಈಗ ಮೋಮೋಸ್ ಒಂದು ಇಡ್ತೀನಿ. ಮೋಮೋಸ್ ಬೆಂದಮೇಲೆ ಅದು ಅಂಟ್ಕೊಳ್ಳೋಲ್ಲ ಪಾತ್ರೆಗೆ. ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಸ್ವಲ್ಪ ಗ್ಯಾಪ್ ಇರಬೇಕು. ಒಂದಕ್ಕೊಂದು ಅಂಟ್ಕೊಂಡ್ರೆ ಸೇಮ್ ಕಡುಬು ಬೇಯಿಸೋ ಥರ ಇಡ್ಲಿ ಮಾಡ್ತೀವಿ. ಸೇಮ್ ಒಂದಕ್ಕೊಂದು ಅಂಟಿಸ್ದಂಗೆ ಹೆಂಗೆ ಕಡುಬೆಲ್ಲ ಇಡ್ತೀವೋ ಅದೇ ಥರ ಇಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಮೋಮೋಸ್ ರೆಡಿ. ಈಗ 5 ನಿಮಿಷ ಆಗಿದೆ, ಬೆಂದಿದೆ. ನೋಡೋಣ, ಆಫ್ ಮಾಡ್ತೀನಿ ಗ್ಯಾಸು. ಬಿಸಿ ಬಿಸಿ ಅದೇ ಹೊಡಿತಾ ಇದೆ. ವೀಡಿಯೋಗೋಸ್ಕರ ಒಂದು ಸ್ವಲ್ಪ ಬೇಗ ತಗೊಳ್ತೀನಿ ಬಿಸಿ, ಇಲ್ಲಾಂದ್ರೆ 2 ನಿಮಿಷ ಬಿಟ್ಟು ತೆಗಿ ಮಾಡಿ. ಕಚ್ಕೊಂಡಿಲ್ಲ, ಎಣ್ಣೆ ಹಚ್ಚೋದ್ರಿಂದ ತಲೆ ಕಚ್ಕೊಂಡಿದೆ, ಇಲ್ಲಾಂದ್ರೆ ಕಚ್ಕೊಂಡಿರೋ. ನನ್ನ ಮಗಳು ಭಾಳ ಖುಷಿ ಪಟ್ಟು ಸುಮಾರು ದಿವಸ ಆಗಿತ್ತಲ್ಲ ಅದು ಮಾಡಿ. ನೋಡಿ, ಚಟ್ನಿ ಜೊತೆ ತಿಂದರೆ ಚೆನ್ನಾಗುತ್ತೆ. ಮೋಮೋಸ್ ರೆಡಿ. ಟೇಸ್ಟ್ ಮಾಡ್ತೀರಿ ಇಬ್ರು? ಇದು ಚಿಕ್ಕ ತಗೊಳ್ತೀನಿ, ಇಟ್ಕೊ. ಇದು ಖಾರ ತಿಂತೀಯಾ, ಇದು ಹೆಂಗೆ ತಿಂತೀಯಾ? ಹಂಗೆ ತಿನ್ನು. ಸೂಪರ್. ಇನ್ನು ಬಾಳಕ್ಕೆ ಹೋಗಿಲ್ಲ, ಸೂಪರ್ ಅಂತೆ. ಸಾಕಾದೆ. ನಮಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಅಮ್ಮ. ನಾವು ಅಷ್ಟು ಸುಲಭನಾಗಿ ಅವ್ರು ಮಾಡಿಕೊಡ್ತಾರೆ, ನಾವು ತಿಂದ್ಬಿಡ್ತೀವಿ, ಮಕ್ಕಳಾಗಲಿ ನಾವಾಗಲಿ. ಬಟ್ ಅದು ಮಾಡೋಕ್ಕೆ ಎಷ್ಟು ಶ್ರಮ ಇರುತ್ತೆ ಅಂದರೆ ಅಲ್ಲೋಗಿ ನಿಂತ್ಕೊಂಡು ನೋಡಿದಾಗ ಗೊತ್ತಾಗಿದ್ದು. ಕೊಡ್ತಾರೆ, ತಿಂದ್ಬಿಡ್ತೀವಿ. ಅಷ್ಟು ಪ್ರೊಸೆಸಿಂಗ್ ಇರುತ್ತೆ, ಅಷ್ಟು ಕೆಲಸ ಇರುತ್ತದು. ಇವೆಲ್ಲ ನೋಡಿದ್ರೆ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳು ಭಾಳ ಕಷ್ಟಪಡ್ತಾರೆ. ನಮ್ಮದು ಯಾವುದು ಹೊರಗಡೆ ಹೋಗೋದು, ಕೆಲಸ ಮಾಡೋದು ಅದೆಲ್ಲ ಇದ್ದಿದೆ. ಮನೆ ಕೆಲಸ ಇದೆಯಲ್ಲ ಭಾಳ ಕಷ್ಟ. ಮತ್ತು ಮಕ್ಕಳಿಗೆ ಏನು ಕೊಡಬೇಕು ಯಾವ ಟೈಮ್ಗೆ ಅಂತ ತಾಯಿದಿರಿಗೆ ಗೊತ್ತಿರುತ್ತೆ. ಇದು ತಂದೆಗಾಗಲಿ ಬೇರೆಯವ್ರಿಗಾಗಲಿ ಅಷ್ಟು ಅಬ್ಸರ್ವೇಷನ್ ಇರಲ್ಲ, ಅಷ್ಟು ಗೊತ್ತಾಗಲ್ಲ.
ನೋಡಿ, ಗೃಹಿಣಿನೊಳಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಥ್ಯಾಂಕ್ ಯು.